ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ರಾಜ್ಯ ಬಿಜೆಪಿ ಘಟಕದಿಂದ ಜಿಲ್ಲಾವಾರು ಉಸ್ತುವಾರಿಗಳನ್ನ ನೇಮಕ ಕೂಡ ಮಾಡಲಾಗಿದೆ. ಎಲ್ಲಾ ಜಿಲ್ಲೆಗಳಿಗೂ ಉಸ್ತುವಾರಿಗಳನ್ನ ಬಿಜೆಪಿ ನೇಮಕ ಮಾಡಿದೆ. ಅಭ್ಯರ್ಥಿಗಳನ್ನ ಗೆಲ್ಲಿಸೋಕೆ ಹಿರಿಯ ನಾಯಕರನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಉಸ್ತುವಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಜಗದೀಶ್ ಶೆಟ್ಟರ್, ಆರ್ ಅಶೋಕ್, ಈಶ್ವರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಪ್ರಮುಖರಿಗೆ ವಿವಿಧ ಜಿಲ್ಲೆಗಳ ಉಸ್ತುವಾರಿಯನ್ನ ನೀಡಲಾಗಿದೆ. ಟಿವಿ5 ಬಳಿ ಬಿಜೆಪಿಯ ಜಿಲ್ಲಾವಾರು ಉಸ್ತುವಾರಿಗಳ ಸಂಪೂರ್ಣ ಮಾಹಿತಿ, ಯಾರಿಗೆ ಯಾವ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಟಿವಿ5ಗೆ ಮಾಹಿತಿ ಲಭ್ಯವಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಿಜೆಪಿಗೆ ಭರ್ಜರಿ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ಘಟಕದಿಂದ ಜಿಲ್ಲಾವಾರು ಉಸ್ತುವಾರಿಗಳನ್ನ ಕೂಡ ನೇಮಕ ಮಾಡಲಾಗ್ತಿದೆ. ಎಲ್ಲಾ ಜಿಲ್ಲೆಗಳಿಗೂ ಕೂಡ ಉಸ್ತುವಾರಿಗಳ ನೇಮಕ ಕೂಡ ಬಿಜೆಪಿ ಮಾಡಿದೆ. ಅಭ್ಯರ್ಥಿಗಳ ಗೆಲ್ಲಿಸೋಕೆ ಹಿರಿಯ ನಾಯಕರನ್ನೇ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕೆ ಇಳಿಸಿದ್ದಾರೆ. ಉಸ್ತುವಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ಯಡಿಯೂರಪ್ಪ ನೀಡುತ್ತಿದ್ದಾರೆ. ಜಗದೀಶ್ ಶೆಟ್ಟರ್, ಆರ್ ಅಶೋಕ್ ಮತ್ತು ಈಶ್ವರಪ್ಪ, ಅರವಿಂದ್ ಲಿಂಬಾವಳಿ ಸೇರಿದಂತೆ ಪ್ರಮುಖರಿಗೆ ವಿವಿಧ ಜಿಲ್ಲೆಗಳ ಜವಾಬ್ದಾರಿಯನ್ನ ಕೂಡ ನೀಡಲಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಟಿವಿ5 ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಈಗಾಗಲೇ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ಗೆ ಉಸ್ತುವಾರಿಯನ್ನ ನೀಡಲಾಗಿದೆ. ಉತ್ತರ ಕನ್ನಡದಿಂದ ಕೆಎಸ್ ಈಶ್ವರಪ್ಪ, ಕೊಡಗುಯಿಂದ ಆರ್ ಅಶೋಕ್, ಮಂಡ್ಯದಿಂದ ಅಶ್ವಥ್ ನಾರಾಯಣ ಗೌಡ, ಮೈಸೂರಿಂದ ಗಣೇಶ್ ಮತ್ತು ಚಾಮರಾಜನಗರದಿಂದ ರಾಜೇಂದ್ರ ಮತ್ತು ಬಿವೈ ವಿಜೇಂದ್ರ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ತುಮಕೂರಿಂದ ವಿ ಸೋಮಣ್ಣ ಅವರಿಗೆ ಉಸ್ತುವಾರಿಯನ್ನ ನೀಡಲಾಗಿದ್ದು, ದಕ್ಷಿಣ ಕನ್ನಡ ವಿ ಸುನಿಲ್ ಕುಮಾರ್, ಉಡುಪಿಯಿಂದ ಉದಯ್ ಕುಮಾರ್ ಶೆಟ್ಟಿ, ಚಿತ್ರದುರ್ಗದಿಂದ ವೈ.ಎ. ನಾರಾಯಣಸ್ವಾಮಿ, ದಾವಣಗೆರೆಯಿಂದ ಐನೂರು ಮಂಜುನಾಥ್, ಹಾವೇರಿಯಿಂದ ಎಂ ನಾಗರಾಜ್ ಉಸ್ತುವಾರಿಯನ್ನ ನೀಡಲಾಗಿದೆ. ವಿಜಯಪುರದಿಂದ ಲಕ್ಷ್ಮಣ್ ಸವದಿ, ಬಾಗಲಕೋಟೆಯಿಂದ ಅರವಿಂದ್ ಲಿಂಬಾವಳಿ ಮತ್ತು ಯಾದಗಿರಿಯಿಂದ ಅಮರನಾಥ್ ಪಾಟೀಲ್, ಕಲಬುರಗಿಯಿಂದ ರವಿಕುಮಾರ್ಗೆ ಉಸ್ತುವಾರಿಯನ್ನ ನೀಡಲಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಿಜೆಪಿ ಎಲ್ಲಾ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯ ಬಿಜೆಪಿ ಘಟಕದಿಂದ ಜಿಲ್ಲಾವಾರಿ ಉಸ್ತುವಾರಿಗಳಿಗೆ ನೇಮಕ ಮಾಡಲಾಗಿದೆ ಮತ್ತು ಆಯಾ ಜಿಲ್ಲಾ ಉಸ್ತುವಾರಿಗಳಿಗೆ ಈ ಚುನಾವಣೆಯನ್ನ ಗೆಲ್ಲೇಬೇಕು ಅನ್ನೋ ತಾಕೀದನ್ನು ಕೂಡ ಯಡಿಯೂರಪ್ಪ ಅವರು ಮಾಡಿದ್ದಾರೆ. ಎಲ್ಲಾ ರೀತಿ ಗೇಮ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಯಡಿಯೂರಪ್ಪ. ಈಗಾಗಲೇ ಅಭ್ಯರ್ಥಿನ ಗೆಲ್ಲಿಸೋಕೆ ಹಿರಿಯ ನಾಯಕರನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ ಯಡಿಯೂರಪ್ಪನವರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ ನೇರ ಸಂಪರ್ಕದಲ್ಲಿ. ಎಸ್ ಕಿರಣ, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹಿರಿಯ ಬಿಜೆಪಿ ಮುಖಂಡರಿಗೆ ಜಿಲ್ಲೆಯ ಉಸ್ತುವಾರಿಯನ್ನ ನೀಡಲಾಗಿದೆ. ಏನೆಲ್ಲ ಚುನಾವಣೆಗೆ ಗೇಮ್ ಪ್ಲಾನ್ ಅನ್ನ ರಚನೆ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪ ಅವರು? ದಿವ್ಯಾ, ಈಗಾಗಲೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರಿಸೋಣ ಅನ್ನುವಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗೆ ಬಿಜೆಪಿ ಪ್ರಬಲವಾಗಿರುವಂತಹ ಕಡೆಗಳಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಹೊಂದಾಣಿಕೆಯ ಒಂದು ರಾಜಕಾರಣ ಮಾಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ಮೈತ್ರಿ ಸರ್ಕಾರ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯು ಸಹ ಮೈತ್ರಿ ಸರ್ಕಾರವನ್ನ ಸೆಡ್ಡು ಹೊಡೆಯೋದಕ್ಕೆ ಯಾವ ರೀತಿಯಾದಂತಹ ತಂತ್ರಗಳನ್ನ ರೂಪಿಸಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು. ಹಾಗೆ ರಾಜ್ಯ ಘಟಕದಿಂದ ಒಂದು ಉಸ್ತುವಾರಿಗಳನ್ನ ನೇಮಿಸಿರುವಂತದ್ದು. ಅಂದ್ರೆ ಬಿಜೆಪಿಯ ಪ್ರಮುಖ ನಾಯಕರು ಯಾರ್ಯಾರಿದ್ದಾರೆ, ಹಾಗೆ ವಾಗ್ಮಯಿಗಳು ಯಾರ್ಯಾರಿದ್ದಾರೆ, ಅವ್ರಿಗೆ ಜಿಲ್ಲಾ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿರುವಂತದ್ದು. ಅಂದ್ರೆ ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬ ಉಸ್ತುವಾರಿಯನ್ನ ನೇಮಕ ಮಾಡಿ ಆ ಜಿಲ್ಲೆಯಲ್ಲಿ ಬಿಜೆಪಿ ಪಾಳೆಯ ಅಭ್ಯರ್ಥಿಗಳಿಗೆ ಒಂದು ಬೆಂಬಲವನ್ನ ಸೂಚಿಸುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಉಸ್ತುವಾರಿಯನ್ನ ನೇಮಿಸಲಾಗಿದೆ. ಉಸ್ತುವಾರಿಗಳು ಸಹ ತಮಗೆ ವಹಿಸಿರುವಂತಹ ಒಂದು ಜಿಲ್ಲೆಗಳಲ್ಲಿ ಹೋಗಿ ಬಿಜೆಪಿ ಸರ್ಕಾರದ ಒಂದು ಸುಧಾರಣೆಗಳನ್ನ ಹಾಗೆ ರಾಜ್ಯ ಸುಧಾರಣೆಗಳನ್ನ ಹೋಗಿ ಮನವರಿಕೆ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಲಾಗ್ತಾ ಇದೆ. ದಿವ್ಯಾ, ಓಕೆ ಕಿರಣ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.